ಈ ರನ್ಯಾ ರಾವ್ ಇದಾರಲ್ಲ, ಇವರು ಸ್ಯಾಂಡಲ್ವುಡ್ನ ನಟಿ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಅಕ್ರಮ ಚಿನ್ನವನ್ನು ಸಾಗಾಟ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ತಗಲಾಕೊಂಡು ಬಿಟ್ಟಿದ್ದಾರೆ. ಈಗ ಇದೇ ಅಕ್ರಮ ಚಿನ್ನ ಸಾಗಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಚುರುಕಾಗ್ತಾ ಇದೆ. ಕನಸಿನಲ್ಲೂ ಕೂಡ ಅರೆಸ್ಟ್ ಆಗ್ತೀನಿ ಅಂದ್ಕೊಂಡಿರ್ಲಿಲ್ವಾ ನಟಿ ರನ್ಯಾ? ರನ್ಯಾ ರಾವ್ ಅಪಾರ್ಟ್ಮೆಂಟ್ ಮೇಲೆ ದಾಳಿಯನ್ನ ಮಾಡಿರುವಂತಹದ್ದು DRI. ಲ್ಯಾವೆಲ್ಲಿ ರಸ್ತೆಯಲ್ಲಿರುವಂತಹ ಫ್ಲಾಟ್ನಲ್ಲಿ 2.5 ಕೋಟಿ ರೂಪಾಯಿ ಹಾರ್ಡ್ ಕ್ಯಾಶ್ ಅನ್ನು ಸೀಸ್ ಮಾಡಿದ್ದಾರೆ. ಬರೀ ಕ್ಯಾಶ್ ಮಾತ್ರ ಅಲ್ಲ, ಒಂದಿಷ್ಟು ದಾಖಲಾತಿಗಳನ್ನ 2 ಬ್ಯಾಗ್ನಲ್ಲಿ ಕಂಡೊಯ್ದಿದ್ದಾರೆ DRI ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಈ ರನ್ಯಾ ಅಪಾರ್ಟ್ಮೆಂಟ್ ಮೇಲೆ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ DRI ಅಧಿಕಾರಿಗಳಿಂದ ಮತ್ತೆ ಕೋಟಿ ಮೌಲ್ಯದ ಚಿನ್ನವನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 2.06 ಕೋಟಿ ಮೌಲ್ಯದ ಚಿನ್ನವನ್ನ ವಶಕ್ಕೆ ಪಡೆದುಕೊಂಡಿದ್ದಾರಂತೆ ಫ್ಲಾಟ್ನಲ್ಲಿ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಈ ನಟಿ ರನ್ಯಾ ರಾವ್ ಈ ಅಕ್ರಮ ಚಿನ್ನ ಸಾಗಾಟವನ್ನೇ ತಮ್ಮ ಕಾಯಕ ಮಾಡಿಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕವೇ ಹಣವನ್ನು ಗಳಿಸ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕವೇ ಐಷಾರಾಮಿ ಜೀವನವನ್ನು ಅವರು ನಡೆಸ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಕೇವಲ ನಟಿಯ ಪಾತ್ರ ಮಾತ್ರ ಇದೆಯಾ? ಈ ಅಕ್ರಮ ಚಿನ್ನ ಸಾಗಾಟದಲ್ಲಿ ಮತ್ತಿನ್ಯಾರ್ಯಾರಾದರೂ ಶಾಮೀಲಾಗಿದ್ದಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಹೇಳಿ ಕೇಳಿ ಸ್ಯಾಂಡಲ್ವುಡ್ನ ನಟಿ, ಹೇಗೆ ಇವರು ಈ ಅಕ್ರಮ ಚಿನ್ನ ಸಾಗಾಟದ ಈ ಇದರಲ್ಲಿ ಬಂದರು, ಅವರಿಗೆ ಯಾರ್ಯಾರು ಸಾಥ್ ಕೊಟ್ಟಿದ್ರು, ಎಲ್ಲವೂ ಕೂಡ ತನಿಖೆಯ ಮೂಲಕ ಗೊತ್ತಾಗಬೇಕಾಗುತ್ತೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮುರಳಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ನಟಿ ರನ್ಯಾ ರಾವ್ ಈ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಸಾಕಷ್ಟು ಟರ್ನು ಮತ್ತು ಟ್ವಿಸ್ಟನ್ನು ತೆಗೆದುಕೊಳ್ತಾ ಇದೆ. ಈಗ ಇನ್ವೆಸ್ಟಿಗೇಷನ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ಈಗ ಮತ್ತೆ 2.5 ಕೋಟಿಯಷ್ಟು ಮೌಲ್ಯದ ಚಿನ್ನ ಮನೆಯಲ್ಲಿ ಸೀಸ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ ಹೇಳಿ ಮುರಳಿ. ಪ್ರೇಮ್, ಖಂಡಿತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ DRI ಅಧಿಕಾರಿಗಳು ಸಾಕಷ್ಟು ಡಿಗ್ಗನ್ನ ಮಾಡ್ತಾ ಇದ್ದಾರೆ. ಡಿಗ್ಗನ್ನ ಮಾಡೋ ಸಂದರ್ಭದಲ್ಲಿ ಸಿಕ್ಕಂತ ಪ್ರಮುಖವಾದ ಅಂಶಗಳೇನಂದ್ರೆ, ನಿನ್ನೆ ಏನೋ ಅವರ ಮನೆಯಲ್ಲಿ ಲ್ಯಾವೆಲಿ ರಸ್ತೆಯಲ್ಲಿರುವಂತಹ ಮನೆಯಲ್ಲಿ 2.67 ಕೋಟಿ ಕ್ಯಾಶ್ ಸಿಕ್ಕಿತ್ತು, ಅಂದ್ರೆ ನಗದು ಹಣ ಸಿಕ್ಕಿತ್ತು. ಜೊತೆಗೆ 2.6 ಕೋಟಿಯಷ್ಟು ಚಿನ್ನಾಭರಣ ಪತ್ತೆಯಾಗಿರುವಂತದ್ದು. ಹತ್ರ ಈಗಾಗಲೇ ಆಕೆ ಬಳಿಯಲ್ಲಿ 14.8 kg ಚಿನ್ನವನ್ನ, 12 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ವಶಕ್ಕೆ ತೆಗೆದುಕೊಂಡಿದ್ರು. ಈಗ ಜೊತೆಗೆ ಕ್ಯಾಶ್ ಅನ್ನ ಸೀಸ್ ಅನ್ನ ಮಾಡಿರುವಂತದ್ದು, ಜೊತೆಗೆ ಮತ್ತಷ್ಟು ಚಿನ್ನವನ್ನ ಸೀಸ್ ಮಾಡಿರುವಂತದ್ದು. ಇದನ್ನೆಲ್ಲ ಕೂಡ ನೋಡ್ತಾ ಹೋದ್ರೆ ಈ ರನ್ಯಾ ರಾವ್ನ ಕನೆಕ್ಷನ್ ಇನ್ನೂ ಕೂಡ ತುಂಬಾ ದೊಡ್ಡದಿದೆ ಅನ್ನೋದು ಬಗ್ಗೆ ಈಗ ಸ್ಪಷ್ಟವಾಗಿ ಮಾಹಿತಿಗಳು ಸಿಗ್ತಾ ಇದಾವೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಮಾಹಿತಿಗಳು ಹೊರಗಡೆ ಬರಬೇಕು. ಯಾಕೆಂದ್ರೆ ನಿನ್ನೆ DRI ಅಧಿಕಾರಿಗಳು ಆಕೆಯನ್ನ ಪೊಲೀಸ್ ಕಸ್ಟಡಿಗೆ ಪಡೆಯಲಿಕ್ಕೆ ಮುಂದಾಗಿಲ್ಲ. ಯಾಕೆಂದ್ರೆ ಮುಂದಾಗದಿರೋಕ್ಕೆ ಕಾರಣ ಅಂದ್ರೆ DRI ಅಧಿಕಾರಿಗಳ ಇನ್ವೆಸ್ಟಿಗೇಷನ್ ಅದೇ ರೀತಿ ಇರುತ್ತೆ. ಅವರನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲ್ಲ. ಪ್ರಾಥಮಿಕ ಹಂತದಲ್ಲಿ ಅವರನ್ನ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ತಾರೆ. ಜುಡಿಷಿಯಲ್ ಕಸ್ಟಡಿ ಆದ ಬಳಿಕ ಮತ್ತೆ ಅವರನ್ನ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳುವಂಥದ್ದು. ಯಾಕಂದ್ರೆ ಸಿಕ್ಕಂತ ಎವಿಡೆನ್ಸ್ ಗಳೇನಿರುತ್ತೆ, ಎವಿಡೆನ್ಸ್ ಗಳನ್ನ ಆಧರಿಸಿ ಮತ್ತೆ ವಶಕ್ಕೆ ಪಡ್ಕೊಳ್ಳುವಂಥದ್ದು. ಸದ್ಯಕ್ಕೆ ರನ್ಯಾ ರಾವ್ ಅವರನ್ನ ಇವತ್ತು ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳೋದಕ್ಕೆ ಅರ್ಜಿಯನ್ನ ಮತ್ತೆ ಕೋರ್ಟ್ಗೆ ಸಲ್ಲಿಕೆ ಮಾಡುವಂತ ಸಾಧ್ಯತೆಗಳಿದಾವೆ. ಆಕೆಯನ್ನ ಮತ್ತೆ ವಶಕ್ಕೆ ತೆಗೆದುಕೊಂಡ್ರೆ ಆಕೆಯ ಲಿಂಕ್ ಗಳೇನು, ಜೊತೆಗೆ ಆಕೆ ಜ್ಯುವೆಲರ್ಸ್ ಅನ್ನ ಎಲ್ಲಿಗೆ ಮಾರಾಟವನ್ನ ಮಾಡ್ತಾ ಇದ್ರು, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಬಹಿರಂಗ ಆಗುವಂಥದ್ದು. ಸದ್ಯಕ್ಕೆ DRI ಅಧಿಕಾರಿಗಳ ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರಿತಾ ಇದೆ. ಆಕೆಯ ಜೊತೆಯಲ್ಲಿ ಲಿಂಕ್ ಇದ್ದಂತವ್ರು ಯಾರ್ಯಾರಿದ್ರು ಅವ್ರನ್ನೆಲ್ಲರನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತಾ ಇರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, 15 kgಯನ್ನು ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ನಟಿ ರನ್ಯಾ ರಾವ್ ತಗಲಾಕೊಂಡಿದ್ದಾರೆ. ಈ ಮೂಲಕ ಅವರ ಈ ವ್ಯವಹಾರ, ಜೊತೆಗೆ ಅವರು ಯಾವ ರೀತಿ ಅಕ್ರಮವಾಗಿ ಹಣವನ್ನು ಸಂಪಾದನೆ ಮಾಡ್ತಾ ಇದ್ರು, ಎಲ್ಲವೂ ಕೂಡ ಒಂದೊಂದಾಗಿಯೇ ಗೊತ್ತಾಗುವಂತಹ ಸಾಧ್ಯತೆ ಇದೆ. ಈಗ ಇನ್ವೆಸ್ಟಿಗೇಷನ್ ಕೂಡ ಚುರುಕಾಗಿರೋದ್ರಿಂದ ಮತ್ಯಾವೆಲ್ಲ ವಿಚಾರಗಳು ಹೊರಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಕೇವಲ 2-3 ಸಿನಿಮಾದಲ್ಲಿ ಮಾತ್ರ ನಟಿ ರನ್ಯಾ ರಾವ್ ಆ್ಯಕ್ಟ್ ಮಾಡಿದರು. ಅದಾದ ಮೇಲೆ ಇದೇ ರೀತಿಯ ಅಕ್ರಮ ಚಿನ್ನ ಸಾಗಾಟದಲ್ಲಿ ಅವರು ಬ್ಯುಸಿ ಆಗಿದ್ರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ.